ಸ್ನೇಹಿತರೆ, ಜಾಗತಿಕ ರಾಜಕೀಯದಲ್ಲಿ ಭಾರತ ಈಗ ಸದ್ದಿಲ್ಲದೆ ಒಂದು ಬೃಹತ್ ಇತಿಹಾಸವನ್ನು ಬರೆಯಲು ಹೊರಟಿದೆ. ಇಡೀ ಜಗತ್ತು ಯುದ್ಧದ ಭೀತಿಯಲ್ಲಿದ್ದರೆ ಭಾರತ ಮಾತ್ರ ತನ್ನ ವ್ಯಾಪಾರದ ಸುರಕ್ಷತೆಗೆ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ. ಇಷ್ಟು ದಿನ ಅರಬ್ ದೇಶಗಳಿಂದ ಭಾರತಕ್ಕೆ ತೈಲ ಬರಬೇಕಾದರೆ ಒಂದು ನಿರ್ದಿಷ್ಟ ಸಮುದ್ರ ಮಾರ್ಗವನ್ನು ನೆಚ್ಚಿಕೊಳ್ಳಬೇಕಾಗಿತ್ತು. ಆ ಮಾರ್ಗದ ಹೆಸರೇ ಹಾರ್ಮುಜ್ ಜಲಸಂಧಿ ಅಥವಾ ಇಂಗ್ಲಿಷ್ನಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಎಂದು ಕರೆಯುತ್ತಾರೆ. ಈ ಹಾರ್ಮುಜ್ ಜಲಸಂಧಿ ಜಗತ್ತಿನ ಅತ್ಯಂತ ಸೂಕ್ಷ್ಮ ಮತ್ತು ಅಪಾಯಕಾರಿ ಸಮುದ್ರದ ಮಾರ್ಗಗಳಲ್ಲಿ ಒಂದಾಗಿದೆ. ಜಗತ್ತಿನ ಒಟ್ಟು ತೈಲ ವ್ಯಾಪಾರದ 20% ಹೆಚ್ಚು ಭಾಗ ಕೇವಲ ಇದೇ ಮಾರ್ಗದ ಮೂಲಕ ಸಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಮುಜ್ ಜಲಸಂಧಿಯ ಸುತ್ತಮುತ್ತ ಭಾರಿ ಯುದ್ಧದ ಕಾರ್ಮೋಡ ಕವಿದಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಬಿಕ್ಕಟ್ಟು ಹೆಚ್ಚಾದಾಗಲೆಲ್ಲ ಈ ಮಾರ್ಗ ಬಂದ್ ಆಗುವ ಭೀತಿ ಎದುರಾಗುತ್ತದೆ. ಒಂದು ವೇಳೆ ಹಾರ್ಮುಜ್ ಜಲಸಂಧಿ ಬಂದ್ ಆದರೆ ಭಾರತಕ್ಕೆ ಬರುವ ಕಚ್ಚಾ ತೈಲದ ಸರಬರಾಜು ಸಂಪೂರ್ಣ ನಿಂತು ಹೋಗುತ್ತದೆ. ಇದರಿಂದ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ರಾಕೆಟ್ ವೇಗದಲ್ಲಿ ಗಗನಕ್ಕೇರುತ್ತವೆ. ಇಂತಹ ಜಾಗತಿಕ ಅಪಾಯಕ್ಕೆ ಶಾಶ್ವತ ಪರಿಹಾರ ಹುಡುಕಲು ಭಾರತದ ವಿದೇಶಾಂಗ ನೀತಿ ಈಗ ಯಶಸ್ವಿಯಾಗಿದೆ. ಭಾರತವು ಮಧ್ಯಪ್ರಾಚ್ಯದಲ್ಲಿರುವ ತನ್ನ ಅತ್ಯಂತ ಹಳೆಯ ಗೆಳೆಯ ಓಮನ್ ದೇಶದ ಜೊತೆ ಕೈಜೋಡಿಸಿದೆ. ಭಾರತ ಮತ್ತು ಓಮನ್ ನಡುವೆ ಈಗ ಒಂದು ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಗೆ ಬರುತ್ತಿದೆ. ಈ ಒಪ್ಪಂದವನ್ನು ತಾಂತ್ರಿಕವಾಗಿ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಥವಾ CEPA ಎಂದು ಕರೆಯಲಾಗುತ್ತದೆ. ಈ ಒಪ್ಪಂದ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರ ಹಿಂದೆ ಬಲವಾದ ಭೌಗೋಳಿಕ ತಂತ್ರಗಾರಿಕೆ ಅಡಗಿದೆ. ನೀವು ಒಮ್ಮೆ ವಿಶ್ವ ಭೂಪಟ ಅಥವಾ ಮ್ಯಾಪ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಓಮನ್ ದೇಶದ ಶಕ್ತಿ ಏನೆಂದು ತಿಳಿಯುತ್ತದೆ. ಓಮನ್ ದೇಶದ ಭೌಗೋಳಿಕ ಲೊಕೇಶನ್ ಮಧ್ಯಪ್ರಾಚ್ಯದ ಇತರ ದೇಶಗಳಿಗಿಂತ ಸಂಪೂರ್ಣ ವಿಭಿನ್ನವಾಗಿದೆ ಮತ್ತು ವಿಶಿಷ್ಟವಾಗಿದೆ. ಇದರ ಪ್ರಮುಖ ಕರಾವಳಿ ತೀರಗಳು ಹಾರ್ಮುಜ್ ಜಲಸಂಧಿಯ ಗಡಿಯಿಂದ ಸಂಪೂರ್ಣವಾಗಿ ಹೊರಗಿವೆ. ಓಮನ್ ದೇಶವು ನೇರವಾಗಿ ವಿಶಾಲವಾದ ಅರಬ್ಬಿ ಸಮುದ್ರಕ್ಕೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಅಂದರೆ ಒಮನ್ ಬಂದರುಗಳನ್ನು ತಲುಪಲು ಭಾರತದ ಹಡಗುಗಳು ಯಾವುದೇ ಅಪಾಯಕಾರಿ ಜಲಸಂಧಿಗೆ ಹೋಗಬೇಕಾಗಿಲ್ಲ. ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಯುದ್ಧ ನಡೆದರೂ ಭಾರತದ ವ್ಯಾಪಾರಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಭಾರತವು ನೇರವಾಗಿ ಅರಬ್ಬಿ ಸಮುದ್ರದ ಮೂಲಕ ಒಮನ್ ದೇಶದ ಪ್ರಮುಖ ಬಂದರುಗಳನ್ನು ತಲುಪಬಹುದು. ಒಮನ್ನಲ್ಲಿರುವ ದುಮಕ್ ಮತ್ತು ಸಲಾಲ್ ಬಂದರುಗಳು ಭಾರತಕ್ಕೆ ಹೊಸ ಲೈಫ್ ಲೈನ್ ಆಗಿ ಬದಲಾಗುತ್ತಿವೆ. ಇದೇ ಕಾರಣಕ್ಕೆ ಯೂಟ್ಯೂಬ್ ಥಂಬ್ನೇಲ್ಗಳಲ್ಲಿ ಇನ್ನು ಮುಂದೆ ಹಾರ್ಮುಜ್ ಸಂಧಿ ಬೇಕಿಲ್ಲ ಎಂದು ಬರೆಯಲಾಗುತ್ತಿದೆ. ಸಂಪೂರ್ಣವಾಗಿ ಬೇಕಿಲ್ಲ ಎಂದಿಲ್ಲದಿದ್ದರೂ ತುರ್ತು ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಇದು ಅತ್ಯಂತ ಸುರಕ್ಷಿತ ಪರ್ಯಾಯ ಮಾರ್ಗವಾಗಿದೆ. ಈ ಮಾಸ್ಟರ್ ಪ್ಲಾನ್ ಮೂಲಕ ಭಾರತ ತನ್ನ ಇಂಧನ ಭದ್ರತೆಯನ್ನು 100 ಪಟ್ಟು ಹೆಚ್ಚಿಸಿಕೊಂಡಿದೆ. ಓಮನ್ ದೇಶದ ಜೊತೆಗಿನ ಈ ಹೊಸ ಒಪ್ಪಂದದಿಂದ ಭಾರತದ ಉದ್ಯಮಿಗಳಿಗೆ ಭಾರಿ ಲಾಭ ಸಿಗಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಭಾರತದಿಂದ ಓಮನ್ಗೆ ರಫ್ತಾಗುವ 98% ವಸ್ತುಗಳಿಗೆ ಯಾವುದೇ ತೆರಿಗೆ ಇರುವುದಿಲ್ಲ. ಹೌದು, ಭಾರತದ ಉತ್ಪನ್ನಗಳಿಗೆ ಓಮನ್ ದೇಶವು ಝೀರೋ ಡ್ಯೂಟಿ ಎಂದರೆ ಶೂನ್ಯ ತೆರಿಗೆಯ ಪ್ರವೇಶ ನೀಡಿದೆ. ಇದರಿಂದ ಭಾರತದ ರತ್ನಗಳು, ಚಿನ್ನದ ಆಭರಣಗಳು ಮತ್ತು ಜವಳಿ ಉದ್ಯಮಕ್ಕೆ ಜಾಗತಿಕ ಮಾರುಕಟ್ಟೆ ಸಿಕ್ಕಂತಾಗಿದೆ. ಭಾರತದ ಕೃಷಿ ಉತ್ಪನ್ನಗಳು ಮತ್ತು ಫಾರ್ಮಾಸ್ಯೂಟಿಕಲ್ಸ್ ಅಂದರೆ ಔಷಧಿಗಳಿಗೆ ಒಮನ್ನಲ್ಲಿ ಭಾರಿ ಬೇಡಿಕೆ ಸೃಷ್ಟಿಯಾಗಲಿದೆ. ಅದೇ ರೀತಿ ಭಾರತವು ಒಮನ್ ದೇಶದಿಂದ ರಸಗೊಬ್ಬರ ಮತ್ತು ತೈಲವನ್ನು ಅತ್ಯಂತ ಸುಲಭವಾಗಿ ಆಮದು ಮಾಡಿಕೊಳ್ಳಬಹುದು. ಇತ್ತೀಚಿನ ವರದಿಗಳ ಪ್ರಕಾರ ಒಮನ್ನಿಂದ ಭಾರತಕ್ಕೆ ಆಗುವ ಆಮದು ಪ್ರಮಾಣ 240ಕ್ಕಿಂತ ಹೆಚ್ಚಾಗಿದೆ. ಇದು ಭಾರತದ ಆರ್ಥಿಕತೆ ಜಾಗತಿಕ ಮಟ್ಟದಲ್ಲಿ ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಆದರೆ ಈ ಒಪ್ಪಂದದ ಅಸಲಿ ರೋಮಾಂಚಕಾರಿ ಭಾಗ ಇರುವುದು ರಕ್ಷಣಾ ವಲಯದಲ್ಲಿ ಮಾತ್ರ. ಭಾರತವು ಒಮನ್ ದೇಶದ ದುಕುಂ ಬಂದರು ಅಥವಾ ದುಕುಂ ಪೋರ್ಟ್ ಅನ್ನು ಬಳಸಿಕೊಳ್ಳಲು ವಿಶೇಷ ಒಪ್ಪಂದ ಮಾಡಿಕೊಂಡಿದೆ. ಈ ಒಪ್ಪಂದದ ಪ್ರಕಾರ ಭಾರತದ ನೌಕಾಪಡೆಯ ಯುದ್ಧ ಹಡಗುಗಳಿಗೆ ದುಕುಂ ಬಂದರಿನಲ್ಲಿ ಪ್ರವೇಶ ಸಿಗುತ್ತದೆ. ಅಂದರೆ ಭಾರತದ ಮಿಲಿಟರಿ ಹಡಗುಗಳು ಅಲ್ಲಿಗೆ ಹೋಗಿ ಇಂಧನ ತುಂಬಿಸಿಕೊಳ್ಳಬಹುದು ಮತ್ತು ರಿಪೇರಿ ಮಾಡಿಕೊಳ್ಳಬಹುದು. ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರದಲ್ಲಿ ತನ್ನ ದಬ್ಬಾಳಿಕೆ ನಡೆಸಲು ನೋಡುತ್ತಿರುವ ಚೀನಾ ದೇಶಕ್ಕೆ ಇದು ದೊಡ್ಡ ಆಘಾತ. ಚೀನಾವು ಭಾರತವನ್ನು ಸುತ್ತುವರಿಯಲು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಎಂಬ ತಂತ್ರವನ್ನು ಹಲವು ವರ್ಷಗಳಿಂದ ಬಳಸುತ್ತಿದೆ. ಈಗ ಭಾರತವು ಒಮನ್ ಬಂದರಿನಲ್ಲಿ ತನ್ನ ನೆಲೆಯನ್ನು ಗಟ್ಟಿ ಮಾಡುವ ಮೂಲಕ ಚೀನಾಕ್ಕೆ ತಿರುಗೇಟು ನೀಡಿದೆ. ಒಮನ್ ದೇಶವು ಭಾರತದ ಪಾಲಿಗೆ ಕೇವಲ ವ್ಯಾಪಾರದ ಪಾಲುದಾರನಲ್ಲ, ಅತ್ಯಂತ ವಿಶ್ವಾಸಾರ್ಹ ಮಿಲಿಟರಿ ಗೆಳೆಯ ಕೂಡ ಹೌದು. ಅರಬ್ ದೇಶಗಳ ಪೈಕಿ ಭಾರತದೊಂದಿಗೆ 3 ರಕ್ಷಣಾ ಪಡೆಗಳ ಜಂಟಿ ಸಮರಾಭ್ಯಾಸ ನಡೆಸುವ ಏಕೈಕ ದೇಶ ಒಮನ್. ಅಂದರೆ ಭಾರತ ಮತ್ತು ಒಮನ್ ಸೇನೆಗಳು ಒಟ್ಟಿಗೆ ಸೇರಿ ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಯ ತರಬೇತಿ ನಡೆಸುತ್ತವೆ.
ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ಈ ದ್ವಿಪಕ್ಷೀಯ ಸಂಬಂಧವನ್ನು ಅತ್ಯಂತ ಚಾಣಾಕ್ಷತನದಿಂದ ಬಳಸಿಕೊಂಡಿದೆ. ಜಾಗತಿಕ ಬಿಕ್ಕಟ್ಟುಗಳ ನಡುವೆಯೂ ಭಾರತ ತನ್ನ ಆರ್ಥಿಕ ಹಿತಾಸಕ್ತಿಯನ್ನು ಹೇಗೆ ಕಾಪಾಡಿಕೊಳ್ಳುತ್ತದೆ ಎಂಬುದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ಸ್. ಇತ್ತೀಚಿನ ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಸರಬರಾಜು ಸರಪಳಿ ಅಥವಾ ಸಪ್ಲೈ ಚೈನ್ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇಂತಹ ಸಮಯದಲ್ಲಿ ಭಾರತವು ತನ್ನದೇ ಆದ ಸ್ವತಂತ್ರ ಮತ್ತು ಸುರಕ್ಷಿತ ವ್ಯಾಪಾರ ಮಾರ್ಗವನ್ನು ಸೃಷ್ಟಿಸಿಕೊಳ್ಳುತ್ತಿದೆ. ಒಮನ್ ದೇಶದ ಸುಲ್ತಾನರು ಕೂಡ ಭಾರತದೊಂದಿಗೆ ವ್ಯಾಪಾರ ವೃದ್ಧಿಸಲು ಭಾರಿ ಆಸಕ್ತಿ ತೋರಿಸುತ್ತಿದ್ದಾರೆ. ಈ ಒಪ್ಪಂದದ ಮೂಲಕ ಭಾರತದ ಸ್ಟಾರ್ಟ್ಅಪ್ಗಳಿಗೆ ಮತ್ತು ತಂತ್ರಜ್ಞಾನ ಕಂಪನಿಗಳಿಗೆ ಗಲ್ಫ್ನಲ್ಲಿ ದೊಡ್ಡ ಅವಕಾಶ ಸಿಗಲಿದೆ. ಭಾರತದ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯಾದ UPI ಒಮನ್ನಲ್ಲೂ ಕೆಲಸ ಮಾಡಲು ಈಗಾಗಲೇ ರಸ್ತೆ ಸಿದ್ಧವಾಗಿದೆ. ಇದರಿಂದ ಒಮನ್ನಲ್ಲಿರುವ ಲಕ್ಷಾಂತರ ಭಾರತೀಯ ವಲಸಿಗರಿಗೆ ಹಣ ಕಳಿಸುವುದು ಅತ್ಯಂತ ಸುಲಭವಾಗುತ್ತದೆ. ಇರಾನ್ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವಿನ ರಾಜಕೀಯ ಆಟಕ್ಕೆ ಭಾರತ ಬಲಿಯಾಗದಂತೆ ಈ ಒಪ್ಪಂದ ತಡೆಯುತ್ತದೆ. ಮುಂಬರುವ ದಿನಗಳಲ್ಲಿ ದುಕುಂ ಬಂದರು ಜಗತ್ತಿನ ಅತ್ಯಂತ ಬ್ಯುಸಿ ವ್ಯಾಪಾರ ಕೇಂದ್ರವಾಗಿ ಬದಲಾಗುವುದರಲ್ಲಿ ಸಂಶಯವಿಲ್ಲ ಮತ್ತು ಆ ಕೇಂದ್ರದ ಮೇಲೆ ಭಾರತದ ಪ್ರಭಾವ ಅತ್ಯಂತ ಬಲವಾಗಿ ಇರಲಿದೆ ಎಂಬುದು ಹೆಮ್ಮೆಯ ವಿಷಯ. ಈ ಇಡೀ ಪ್ರಕ್ರಿಯೆಯನ್ನು ಹತ್ತಿರದಿಂದ ಗಮನಿಸಿದರೆ ಭಾರತದ ರಾಜತಾಂತ್ರಿಕ ಗೆಲುವು ಎಷ್ಟು ದೊಡ್ಡದು ಎಂದು ಅರ್ಥವಾಗುತ್ತದೆ. ಈ ಒಪ್ಪಂದದಿಂದಾಗಿ ಭಾರತದ ದೇಶೀಯ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಅತ್ಯಂತ ಕಡಿಮೆ ಬೆಲೆಗೆ ಸಿಗಲಿವೆ. ಕಚ್ಚಾ ವಸ್ತುಗಳ ಬೆಲೆ ಕಡಿಮೆಯಾದರೆ ಭಾರತದಲ್ಲಿ ಉತ್ಪಾದನೆಯಾಗುವ ವಸ್ತುಗಳ ಬೆಲೆಯೂ ಕೂಡ ಕಡಿಮೆಯಾಗುತ್ತದೆ. ಇದು ನೇರವಾಗಿ ಭಾರತದ ಸಾಮಾನ್ಯ ನಾಗರಿಕರ ಜೇಬಿಗೆ ಆಗುವ ನಷ್ಟವನ್ನು ತಪ್ಪಿಸುತ್ತದೆ. ಹಾಗಾಗಿ ಈ ಭಾರತ ಒಮನ್ ಒಪ್ಪಂದ ಕೇವಲ ಸುದ್ದಿಯಲ್ಲ, ಇದು ಪ್ರತಿಯೊಬ್ಬ ಭಾರತೀಯನ ಮೇಲೆ ಪ್ರಭಾವ ಬೀರುವ ವಿಷಯ. ಯೂಟ್ಯೂಬ್ ವಿಡಿಯೋಗಳಲ್ಲಿ ತೋರಿಸುವ ಥಂಬ್ನೇಲ್ಗಳು ಸ್ವಲ್ಪ ಮಟ್ಟಿಗೆ ಹೈಪ್ ಕ್ರಿಯೇಟ್ ಮಾಡಲು ಎಡಿಟ್ ಆಗಿರುತ್ತವೆ. ಆದರೆ ಆ ಹೈಪ್ ಅಥವಾ ಡ್ರಾಮ್ಯಾಟಿಕ್ ಹೆಡ್ಲೈನ್ನ ಹಿಂದೆ ಇರುವುದು 100ಕ್ಕೆ 100ರಷ್ಟು ಕಠಿಣ ಸತ್ಯಾಂಶಗಳು. ಯಾವುದೇ ದೇಶದ ಆರ್ಥಿಕತೆ ಬೆಳೆಯಬೇಕಾದರೆ ಸುರಕ್ಷಿತ ಸಮುದ್ರ ಮಾರ್ಗಗಳು ಅತ್ಯಂತ ಅಗತ್ಯವಾಗಿ ಬೇಕು. ಹಾರ್ಮುಜ್ ಜಲಸಂಧಿಯ ಅಪಾಯವನ್ನು ಮೊದಲೇ ಅರಿತ ಭಾರತ ಮುಂಜಾಗ್ರತೆಯಾಗಿ ಈ ಹೆಜ್ಜೆಯನ್ನು ಇಟ್ಟಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಜಿಯೋಪೊಲಿಟಿಕಲ್ ಮಾಸ್ಟರ್ ಸ್ಟ್ರೋಕ್ ಎಂದು ವಿಶ್ಲೇಷಕರು ಬಣ್ಣಿಸುತ್ತಿದ್ದಾರೆ. ಚೀನಾ ಪಾಕಿಸ್ತಾನದ ಗ್ವಾದರ್ ಬಂದರನ್ನು ಅಭಿವೃದ್ಧಿಪಡಿಸಿ ಭಾರತಕ್ಕೆ ಟೆನ್ಷನ್ ಕೊಡಲು ಪ್ಲಾನ್ ಮಾಡಿತ್ತು. ಈಗ ಭಾರತ ಒಮನ್ ಬಂದರಿನಲ್ಲಿ ಕುಳಿತು ಚೀನಾದ ಪ್ರತಿಯೊಂದು ಮೊಮೆಂಟ್ ಮೇಲೆ ಕಣ್ಣಿಡಬಹುದು. ಈ ಒಪ್ಪಂದವು ಭಾರತದ ಕಡಲ ಭದ್ರತೆಯನ್ನು ಇನ್ನು ಮುಂದಿನ ಹಲವು ದಶಕಗಳ ಕಾಲ ಸುರಕ್ಷಿತವಾಗಿಡುತ್ತದೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯುದ್ಧ ನಡೆದರೂ ಭಾರತದ ಆರ್ಥಿಕ ಎಂಜಿನ್ ನಿಲ್ಲುವುದಿಲ್ಲ ಎಂಬುದನ್ನು ಇದು ಸಾಬೀತುಪಡಿಸಿದೆ. ಒಮನ್ ದೇಶವು ಭಾರತದ ಹೂಡಿಕೆದಾರರಿಗೆ ಭಾರಿ ರಿಯಾಯಿತಿಗಳು ಮತ್ತು ಪ್ರೋತ್ಸಾಹಕಗಳನ್ನು ನೀಡುತ್ತಿದೆ. ಇದರಿಂದ ಭಾರತದ ಪ್ರಮುಖ ಕಂಪನಿಗಳು ಒಮನ್ನಲ್ಲಿ ತಮ್ಮ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಮುಂದಾಗುತ್ತಿವೆ. ಇದು ಭಾರತದ ಜಾಗತಿಕ ವ್ಯಾಪಾರದ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸಲು ನೆರವಾಗುತ್ತದೆ. ಇಂತಹ ಪ್ರಮುಖ ಮತ್ತು ಆಳವಾದ ವಿಷಯಗಳು ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಚರ್ಚೆಯಾಗುವುದಿಲ್ಲ. ಆದರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಇವುಗಳು ಅತ್ಯಂತ ಪ್ರಮುಖವಾದ ಆರ್ಥಿಕ ಬೆಳವಣಿಗೆಗಳಾಗಿವೆ. ಭಾರತವು ಜಾಗತಿಕ ಸೂಪರ್ ಪವರ್ ಆಗುವ ಹಾದಿಯಲ್ಲಿ ಈ ಒಪ್ಪಂದ ಒಂದು ಮೈಲುಗಲ್ಲಾಗಿದೆ. ಈ ರೋಮಾಂಚನಕಾರಿ ಜಾಗತಿಕ ರಾಜಕೀಯದ ಮಾಸ್ಟರ್ ಪ್ಲಾನ್ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು? ಭಾರತ ಸರ್ಕಾರ ಒಮನ್ ದೇಶದ ಜೊತೆ ಮಾಡಿಕೊಂಡಿರುವ ಈ ತಂತ್ರಗಾರಿಕೆ ನಿಮಗೆ ಸರಿ ಎನಿಸುತ್ತದೆಯೇ? ನಿಮ್ಮ ಅನಿಸಿಕೆಗಳನ್ನು ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.